ಆಚಾರ್ಯ ಭಕ್ತಿ ಭಾವನೆ ಭಾಗ 1. ಆಚಾರ್ಯ ಭಕ್ತಿ ಭಾವನೆ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಆಚಾರ್ಯ ಭಕ್ತಿ ಭಾವನೆಯ ಭಾಗ 1 ಕೇಳ್ತಾ ಇದ್ದೀರಿ. ಹಿಂದೆ ನಿಮಗೆ 10 ಭಾವನೆಗಳ ಬಗ್ಗೆ ಮುಗಿದು ಹೋಗಿದ್ದೇವೆ. ಅಂದರೆ ಷೋಡಶ ಕಾರಣ ಭಾವನೆ ಅಥವಾ 16 ಭಾವನೆಗಳು ಇದಾವಲ್ಲ, ಅಂದರೆ ತೀರ್ಥಂಕರ ಪ್ರಕೃತಿ ಬಂಧಕ್ಕೆ ಸಹಾಯ ಆಗುವಂತಹ ಆ ಪುಣ್ಯ ಭಾವನೆಗಳು 10ರ ವಿಷಯ ನಿನ್ನೆ ತನಕ ಮುಗಿದೋಗಿದೆ ನಿಮಗೆ. ಈಗ 11ನೇ ವಿಷಯ ನಡೀತಾ ಇದೆ. 11ನೇ ವಿಷಯ ಅಂದರೆ ಆಚಾರ್ಯ ಭಕ್ತಿ ಭಾವನೆ. ಅದರಲ್ಲಿ 1ನೇ ಭಾಗವನ್ನು ಕೇಳ್ತಾ ಇದ್ದೀರಿ. ಮನುಷ್ಯ ಅಂದರೆ ಮನುಷ್ಯ ಪರ್ಯಾಯದ ಜೀವ ಸಮಾಜದಲ್ಲಿ ವಿವೇಕಶೀಲ ಜೀವ ಇದ್ದಾನೆ. ಇಲ್ಲಿ ರಾಜ, ಮಂತ್ರಿ, ಪುರೋಹಿತ, ಶಾಸಕ ವರ್ಗ ಇವರೆಲ್ಲರೂ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸುತ್ತಾರೆ. ಇನ್ನೊಂದು ಕಡೆಯಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವ್ಯವಸ್ಥಾಪಕ ಅಂದರೆ ವಿಹಿತರಾಗಿ ಗುರು ಇರುತ್ತಾರೆ. ಅವರು ಅಜ್ಞಾನ ನಾಶಕ, ದುಃಖ ನಿರ್ಮೂಲನೆ ಮಾಡುವವರು ಇರುತ್ತಾರೆ. ಅವರೇ ನಿಜವಾದ ಗುರು ಇರುತ್ತಾರೆ. ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು ವಿಘಟನೆ ಆಗಿರುವ ಮಾನವ ಜೀವನವನ್ನು ಜೋಡಿಸಿ ಧರ್ಮದ ದಾರಿಯನ್ನು ತೋರಿಸುವವರು ಇರುತ್ತಾರೆ. ಅದರಲ್ಲಿ ಅಂದರೆ ಯಾರ್ಯಾರು ಇರ್ತಾರೆ? ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು. ಇವರು ವಿಘಟನೆ ಆಗುತ್ತಿರುವ ಅಥವಾ ಆಗಿರುವ ಮಾನವ ಜೀವನವನ್ನು ಜೋಡಿಸಿ ಧರ್ಮದ ದಾರಿಯನ್ನು ತೋರಿಸುವವರು ಇರುತ್ತಾರೆ. ಆಚಾರ್ಯ, ಉಪಾಧ್ಯಾಯ, ಸಾಧುಗಳಲ್ಲಿ ಆಚಾರ್ಯರ ಪಾತ್ರ ಅತಿ ಮುಖ್ಯ ಇದೆ. ಈ ಆಚಾರ್ಯ ಭಕ್ತಿ ಕೂಡ ತೀರ್ಥಂಕರ ಪ್ರಕೃತಿ ಬಂಧದ ಕಾರಣ ಇದೆ. ಅಂತಹ ಆಚಾರ್ಯರ ಪರಿಚಯವನ್ನು ನಾವು ಅತಿ ಮುಖ್ಯವಾಗಿ ಇಲ್ಲಿ ಮಾಡಿಕೊಳ್ಳಬೇಕು ಅಲ್ಲವೇ? ಅಂದರೆ ಆಚಾರ್ಯರು ಯಾರು, ಅವರಿಗೆ ಯಾವ ಯಾವ ಗುಣಗಳು, ಯೋಗ್ಯತೆಗಳು ಇರಬೇಕು ಮತ್ತು ಅವರು ಹೇಗೆ ಇರಬೇಕು ಅನ್ನೋದನ್ನು ತಿಳಿಯೋದು ಬಹಳ ಮಹತ್ವಪೂರ್ಣ ಅಲ್ಲವೇ? ಯಾಕೆಂದರೆ ಆಚಾರ್ಯರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲದ ಪಕ್ಷದಲ್ಲಿ ನಾವು ಅವರ ಭಕ್ತಿಯನ್ನು ಹೇಗೆ ಮಾಡಲು ಸಾಧ್ಯ ಅಲ್ಲವೇ? ಈಗ ಆಚಾರ್ಯರ ಪರಿಭಾಷೆಯನ್ನು ಬರೆದುಕೊಳ್ರಿ. ಆಚಾರ್ಯರು ಅಂದರೆ ಯಾರು? ಬರ್ಕೊಳ್ರಪ್ಪ. ಮುನಿ ಸಂಘದ ನಾಯಕರು ಮತ್ತು ಯಾರ ನಿಮಿತ್ತದಿಂದ ಭವ್ಯ ಜೀವಗಳು ವ್ರತಗಳ ಆಚರಣೆ ಮಾಡುತ್ತಾರೆ ಅವರು ಆಚಾರ್ಯ ಪರಮೇಶ್ವರಿಗಳು ಇದ್ದಾರೆ. ಅಥವಾ ಇನ್ನೊಂದು ಸರಳವಾದ ಪರಿಭಾಷೆಯನ್ನು ಬರೆದುಕೊಳ್ರಿ. ಯಾಕೆಂದರೆ ನಿಮಗೆ ಇದು ಅನೇಕ ಸ್ಥಳಗಳಲ್ಲಿ ಇದೇ ರೀತಿ ಕೇಳಲ್ಪಡುತ್ತದೆ. ಆದ್ದರಿಂದ ಅದನ್ನು ಕೂಡ ಬರ್ಕೊಳ್ರಿ, ಬರ್ರಿ. ಮುನಿ ಸಂಘದ ನಾಯಕರಾಗಿ ದೀಕ್ಷೆ, ಪ್ರಾಯಶ್ಚಿತ, ಆಚರಣೆ ಆದಿ ಕೊಡುವವರು ಆಚಾರ್ಯ ಪರಮೇಶ್ವರಿಗಳು ಇದ್ದಾರೆ. ಭಗವತಿ ಆರಾಧನಾ ಎನ್ನುವಂತಹ ಮಹಾಶಾಸ್ತ್ರ ಇದೆ. ಇದನ್ನು 2000 ವರ್ಷಗಳ ಹಿಂದೆ ಆಚಾರ್ಯ ಭಗವಾನ್ ಶಿವಕೋಟಿಯವರು ರಚಿಸಿದ್ದರು. ಆ ಮಹಾಶಾಸ್ತ್ರದಲ್ಲಿ ಆಚಾರ್ಯರ 8 ಗುಣಗಳನ್ನು ಹೇಳಿದ್ದಾರೆ. ಅದನ್ನು ಒಂದು ಸ್ವಲ್ಪ ಬರೆದುಕೊಳ್ಳ್ರಿ. ಅಂದರೆ ಆಚಾರ್ಯರು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಅವರ ಗುಣವನ್ನು ಹೇಳಿದ್ದಾರೆ. ಆದ್ದರಿಂದ ಇದನ್ನು ಸ್ವಲ್ಪ ಈ ಬಿಂದುಗಳನ್ನು ಬರೆದುಕೊಳ್ಳ್ರಿ. 1. ಆಚಾರವಾನ. 2. ಆಧಾರವಾನ. 3. ವ್ಯವಹಾರವಾನ. 4. ಅಪಾಯೋಪಾಯ ವಿದರ್ಶಿ. 5. ಕರ್ತ. 6. ಅವಪೀಡಕ. 7. ಅಪರಿಸ್ರಾವಿ. 8. ನಿರ್ವಾಪಕ. ಈ ಶಬ್ದಗಳು ಒಂದು ಸ್ವಲ್ಪ ಕಠಿಣ ಅನ್ನಿಸೋದ್ರಿಂದ ನೀವೆಲ್ಲರೂ ತಪ್ಪು ಬರೆದುಕೊಂಡ್ರೆ ಕಷ್ಟ. ಅದಕ್ಕೋಸ್ಕರ ಇನ್ನೊಂದು ಸಲ ಹೇಳ್ತೀನಿ. ಆಚಾರವಾನ, ಆಧಾರವಾನ, ವ್ಯವಹಾರವಾನ, ಆಯೋಪಾಯ ವಿದರ್ಶಿ, ಕರ್ತ, ಅವಪೀಡಕ, ಅಪರಿಸ್ರಾವಿ, ನಿರ್ವಾಪಕ. ಮತ್ತು ಎಲ್ಲರಲ್ಲಿ ನಿರ್ಯಾಪಕ ಅಂತ ಬರ್ಕೊಡ್ರಿ. ಆ ಥರ ಅಲ್ಲ, ನಿರ್ವಾಪಕ. ಮುಗೀತು.
ಈಗ ಇದು ಒಂದೊಂದು ಗುಣದ ಬಗ್ಗೆ ಅದರ ಪಾರಿಭಾಷೆಗಳನ್ನು ಹೇಳಲಾಗ್ತದೆ, ಸ್ವಲ್ಪ ಬರೆದುಕೊಳ್ಳ್ರಿ. ಒಂದನೆಯ ವಿಷಯ, 5 ಸಮಿತಿ ಅಂದರೆ ಈರ್ಯಾ ಸಮಿತಿ, ಭಾಷಾ ಸಮಿತಿ, ಏಷಣಾ ಸಮಿತಿ, ಆಧಾನ್ ನಿಕ್ಷೇಪಣ ಸಮಿತಿ, ಹಿತ್ಸರ್ಗ ಸಮಿತಿ. ಇನ್ನು 3 ಗುಪ್ತಿ ಅಂತಂದರೆ ಮನಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ. ಈಗೇನಾಯ್ತಪ್ಪ, 5 ಸಮಿತಿ ಮತ್ತು 3 ಗುಪ್ತಿ ಸ್ವಯಂ ಪಾಲಿಸಿ ಬೇರೆಯವರಿಂದಲೂ ಪಾಲಿಸಲು ಹೇಳಿ ಸಹಾಯ ಮಾಡುತ್ತಾರೆ, ಅವರು ಆಚಾರವಾನ ಇದ್ದಾರೆ. ಇನ್ನು 2ನೆಯ ಗುಣ ಆಧಾರವಾನ ಅಂತಂದರೆ ಜಿನಾಗಮದ ರಹಸ್ಯವನ್ನು ತಿಳಿದವರು, ಸಮುದ್ರದಂತೆ ಗಂಭೀರರು, ಕಲ್ಪ ವ್ಯವಹಾರದ ಜ್ಞಾತ ಅಂದರೆ ಜ್ಞಾನ ಇರುವವರು, ಪ್ರಾಯಶ್ಚಿತ ಗ್ರಂಥದ ಜ್ಞಾತ ಅಂದರೆ ಜ್ಞಾನ ಇರುವವರು ಇರುತ್ತಾರೆ, ಅವರು ಆಧಾರವಾನ ಇದ್ದಾರೆ. 3ನೇ ವಿಷಯ, ವ್ಯವಹಾರವಾನ ಅಂದರೆ ಆಗಮ, ಶ್ರುತ, ಆಜ್ಞಾ, ಧಾರಣ, ಚಿತ. ಇದು 5 ವ್ಯವಹಾರ ಸೂತ್ರ ಅಂದರೆ ಪ್ರಾಯಶ್ಚಿತ ಸೂತ್ರ ಇದೆ. ಇದನ್ನು ವಿಸ್ತಾರ ಸಹಿತ ತಿಳಿದವರು ಇರುತ್ತಾರೆ. ಯಾಕೆಂದರೆ ನೀವಿಲ್ಲಿ ತಪ್ಪು ಬರೆಯುವ ಸಾಧ್ಯತೆ ಇದೆ, ಅದಕ್ಕೋಸ್ಕರ ಇನ್ನೊಂದು ಸಲ ಹೇಳ್ತೀನಿ. ವ್ಯವಹಾರವಾನ ಅಂದರೆ ಆಗಮ, ಶ್ರುತ, ಆಜ್ಞಾ, ಧಾರಣ, ಚಿತ. ಇನ್ನು ಅವರು ಸ್ವಯಂ ಗುರುಗಳಿಂದ ಶಬ್ದ ಮತ್ತು ಅರ್ಥ ತಿಳಿದವರು ಇರುತ್ತಾರೆ. ಅಂದರೆ ಪ್ರಾಯಶ್ಚಿತ ಕೊಡುವಲ್ಲಿ ಅವರು ಪ್ರವೀಣರು ಇರುತ್ತಾರೆ. ಇದು ವ್ಯವಹಾರವಾನದಲ್ಲಿ ಬರ್ತದೆ. ಇನ್ನು ಮುಂದೆ 4ನೆಯ ವಿಷಯ, ಆಯೋಪಾಯ ವಿದರ್ಶಿ ಅಂದರೆ ತಮ್ಮ ಸಂಘದ ಮುನಿಗಳು ಯಥಾವತ್ತಾಗಿ ಆಲೋಚನೆ ಮಾಡದೇ ಇದ್ದರೆ, ಅಂದರೆ ಇಲ್ಲಿ ಯಾವುದಾದರೂ ತಪ್ಪು ಆದ ಪಕ್ಷದಲ್ಲಿ ಅದನ್ನು ಗುರುಗಳ ಹತ್ರ ಹೇಳುವುದು, ಆಲೋಚನೆ ಮಾಡುವುದು, ಅಂದರೆ ಸ್ವಚ್ಛವಾಗಿ ಸತ್ಯವಾಗಿ ಅದನ್ನು ಹೇಳುವುದು. ಅಂದರೆ ದ್ರವ್ಯ, ಕ್ಷೇತ್ರ, ಕಾಲ, ಭಾವದಲ್ಲಿ ಯಾವ್ಯಾವ ರೀತಿ ತಪ್ಪುಗಳು ಆಗಿದ್ದಾವೆ ಅನ್ನೋದನ್ನು ಸರಿಯಾಗಿ ನೆನಪಿಟ್ಟುಕೊಂಡು ಸರಿಯಾಗಿ ಅದನ್ನು ಇದ್ದಕ್ಕೆ ಇದ್ದ ಹಾಗೆಯೇ ಹೇಳುವುದು. ಇದು ಇಲ್ಲಿ ಈ ಆಲೋಚನೆ ಇದೆ. ಅಂದರೆ ಅವರು ಆವಾಗ ಅಪಾಯ ರತ್ನತ್ರಯ ನಾಶ, ಉಪಾಯ ರತ್ನತ್ರಯದ ಸುರಕ್ಷೆ. ಇಲ್ಲಿ ಏನಿದೆ, ಆಯೋಪಾಯ ವಿದರ್ಶಿ ಅಂತಂದರೆ ತಮ್ಮ ಸಂಘದ ಮುನಿಗಳು ಯಥಾವತ್ತಾಗಿ ಆಲೋಚನೆ ಮಾಡದೇ ಇದ್ದರೆ, ಅಪಾಯ ಅಂದರೆ ರತ್ನತ್ರಯದ ನಾಶ, ಉಪಾಯ ಅಂದರೆ ರತ್ನತ್ರಯದ ಸುರಕ್ಷೆ. ಇವುಗಳಿಗಾಗಿ ಗಾರವ, ಅಹಂಕಾರ, ಲಜ್ಜೆ, ಭಯ ಇವೆಲ್ಲವನ್ನು ಬಿಟ್ಟು ಆಲೋಚನೆ ಮಾಡಿ ವ್ರತಗಳನ್ನು ಶುದ್ಧ ಮಾಡುತ್ತಾರೆ ಆ ಆಚಾರ್ಯರು. ಯಾರು? ಆಯೋಪಾಯ ವಿದರ್ಶಿ ಗುಣ ಉಳ್ಳಂತಹ ಆಚಾರ್ಯರು. ಇನ್ನು ಮುಂದೆ ವಿಷಯ 5ನೇದು, ಕರ್ತ ಅಂದರೆ ಅತಿ ಬಾಲ, ಅತಿ ವೃದ್ಧ. ಈ 2 ಶಬ್ದಗಳು ನಿಮಗೆ ಗೊತ್ತಾಗ್ತದೆ. ಅತಿ ಬಾಲ ಅಂತಂದರೆ ಬಹಳ ಕಡಿಮೆ ವಯಸ್ಸಿನಲ್ಲಿ ಪಾಪ ಅವರಿಗೆ ದೀಕ್ಷೆ ಆಗಿದೆ, ದಿಗಂಬರ ಮುನಿ ದೀಕ್ಷೆ. ಹೌದು, ನಿಮಗೆ ಗೊತ್ತಿದೆಯಾ ಜೀವಕ್ಕೆ ಎಷ್ಟು ವರ್ಷಗಳ ನಂತರ ಮುನಿ ದೀಕ್ಷೆ ಆಗ್ಬೋದು? ನೋಡಿ, ಗರ್ಭಕ್ಕೆ ಬಾಲಕ ಬಂದು ಅಲ್ಲಿಂದ 8 ವರ್ಷ ಅಂತರ್ಮುಹೂರ್ತದಲ್ಲಿ ದಿಗಂಬರ ಮುನಿ ದೀಕ್ಷೆ ಬಾಲಕನಿಗೆ ಆಗಬಹುದು. ಎಷ್ಟು? 8 ವರ್ಷ ಅಂತರ್ಮುಹೂರ್ತಗಳು. ಆವಾಗ ಜೀವಕ್ಕೆ ದಿಗಂಬರ ಮುನಿ ದೀಕ್ಷೆ ಆಗಬಹುದು. ಇಲ್ಲ 9 ವರ್ಷ ಇರ್ಬೋದು, 10 ಇರ್ಬೋದು, 11 ಇರ್ಬೋದು. ಅವರು ಕೂಡ ಅತಿ ಬಾಲರೇ ಅಲ್ವಾ? 10, 12, 13 ವರ್ಷ ತನಕ ಸಣ್ಣ ಹುಡುಗರು ಬಾಲರೇ. ಆದರೂ ಕೂಡ ಅಂತಂಥ ಜೀವಗಳು, ಅತಿ ಮಹಾಪುಣ್ಯಾತ್ಮ ಜೀವಗಳು 8 ವರ್ಷ ಅಂತರ್ಮುಹೂರ್ತಕ್ಕೆ ಸಾಕಷ್ಟು ದೀಕ್ಷೆ ತಗೊಂಡವು ಜೀವಗಳಿದ್ದಾವೆ ಬೇಕಾದಷ್ಟು. ಈಗ ವರ್ತಮಾನದಲ್ಲಿಲ್ಲ ಅಂದರೆ ಹಿಂದೆ ಇದ್ದು ಬೇಕಾದಷ್ಟು ಅಲ್ವಾ? ಅತಿ ಬಾಲ. ಅತಿ ವೃದ್ಧ ಅಂದರೆ ಬಹಳ ಪಾಪ ವಯಸ್ಸಾಗಿದೆ ಅವರಿಗೆ.
ದೀರ್ಘ ತಪಸ್ವಿ ಇರ್ತಾರೆ, ಅತಿವೃದ್ಧ ಆಗಿರ್ತಾರೆ ಅವರು ಅಲ್ವಾ. ಇನ್ನು ಮುಂದೆ ಇಲ್ಲಿ ಯಾರ್ಯಾರು ಬಂದರು? ಅತಿ ಬಾಲ, ಅತಿವೃದ್ಧ, ವೇದನಾ ಸಹಿತ ರೋಗಿಗಳ ಸೇವೆ ಸ್ವಯಂ ಮಾಡುತ್ತಾರೆ ಆಚಾರ್ಯರು ಮತ್ತು ಬೇರೆಯವರಿಂದಲೂ ಮಾಡಿಸುತ್ತಾರೆ. ಅವರನ್ನು ಕರ್ತ ಎನ್ನಲಾಗ್ತದೆ. ಆ ಗುಣ ಅವ್ರದ್ದು. ಅರ್ಥ ಆಯ್ತು. ಇನ್ನು 6ನೇ ವಿಷಯ ಅವಪೀಡಕ. ಇದು ಗುಣ ಅಂತಂದರೆ ಸ್ನೇಹಪೂರ್ಣ ವಚನದಿಂದಲೂ ಅಂದರೆ ಸ್ನೇಹಪೂರ್ಣ ವಚನದಿಂದಲೂ ಶಿಷ್ಯ ಏನಾದರೂ ಸತ್ಯ ಹೇಳದೇ ಇದ್ದರೆ, ಯಾವ ರೀತಿ ಸಿಂಹವು ನರಿಯ ಬಾಯಿಯಿಂದ ಮಾಂಸವನ್ನು ಉಗುಳಿಸಿ ಬಿಡುತ್ತದೆ, ಆ ರೀತಿ ಆ ಶಿಷ್ಯನಿಗೆ ಅನೇಕ ವಚನಗಳನ್ನು ಹೇಳಿ ಅವನ ಅಂತರಂಗದಲ್ಲಿ ಅಡಗಿರುವಂತಹ ಸತ್ಯವನ್ನು ಉಗುಳಿಸಿ ಬಿಡುತ್ತಾರೆ, ಹೇಳಿಸಿ ಬಿಡುತ್ತಾರೆ. ಅದನ್ನು ಅಷ್ಟು ಪ್ರಯತ್ನ ಮಾಡಿಸಿಬಿಡ್ತಾರೆ. ಅವರು ಬಿಡೋದಿಲ್ಲ, ಅವನ ದೋಷವನ್ನು ಒಳಗಡೆ ಇಟ್ಕೊಳ್ಳಿಕ್ಕೆ ಬಿಡೋದಿಲ್ಲ, ಹೇಳಿಸಿಯೇ ಬಿಡ್ತಾರೆ. ಅವರನ್ನು ಅವಪೀಡಕ ಗುಣದಿಂದ ಸಹಿತ ಆಚಾರ್ಯರು ಎನ್ನುತ್ತಾರೆ. ಇನ್ನು ಮುಂದೆ ವಿಷಯ 7ನೇದು ಅಪರಿಸ್ರಾವಿ ಅಂತಂದರೆ ತಪ್ತ ಕಬ್ಬಿಣದ ಗುಂಡು ನೀರು ಒಳ ಹೀರುವಂತೆ ಶಿಷ್ಯರ ದೋಷವನ್ನು ತಿಳಿದು ಎಂತಹ ಸಂದರ್ಭದ ಬಂದರೂ ಕೂಡ ಅನ್ಯರಿಗೆ ಅದನ್ನು ಹೇಳದೇ ಇರುವುದು, ಇದು ಅಪರಿಸ್ರಾವಿ ಗುಣ ಇದೆ. ಅಂದರೆ ಯಾವ ರೀತಿ ಸಂಪೂರ್ಣ ಕಾದು ಕೆಂಪಾದಂತಹ ಕಬ್ಬಿಣದ ಗುಂಡು, ಅದಕ್ಕೆ ನೀರು ಹಾಕಿದರೆ ಅದೇನು ಮಾಡ್ತದೆ, ಎಲ್ಲ ಕಡೆಯಿಂದ ನೀರನ್ನು ಒಳಗೆ ಎಳೆದುಕೊಳ್ಳುತ್ತದೆ. ಆದರೆ ತನ್ನಿಂದ ನೀರನ್ನು ಹೊರಗೆ ಮಾತ್ರ ಬಿಡುವುದಿಲ್ಲ ಅಲ್ಲವಾ. ಅದೇ ರೀತಿ ಶಿಷ್ಯರ ಯಾವುದೇ ಪ್ರಕಾರ ಎಷ್ಟೇ ದೊಡ್ಡದಾದ ಎಂಥ ಪ್ರಮಾಣದ ದೋಷ ಇರಲಿ, ಅದನ್ನು ಅವರಿಂದ ತಿಳಿದು ಅವರಿಗೆ ಬೇಕಾದರೂ ಪ್ರಾಯಶ್ಚಿತ್ತ ಕೊಡ್ಬೋದು, ಏನಾರು ಮಾಡ್ಬೋದು. ಆದರೆ ಎಂತಹ ಸಂದರ್ಭ ಬಂದರೂ ಕೂಡ ಆಚಾರ್ಯರು ಅನ್ಯರಿಗೆ ಆ ಶಿಷ್ಯನ ದೋಷವನ್ನು ಹೇಳುವುದಿಲ್ಲ. ಯಾಕೆ? ಅಕಸ್ಮಾತ್ ಆ ರೀತಿ ಹೇಳ್ತಾ ಹೋದರೆ ಆ ಶಿಷ್ಯರು ತಮ್ಮ ದೋಷಗಳನ್ನು ಗುರುವಿನ ಹತ್ರ ಹೇಳುವುದೇ ಇಲ್ಲ ಆಮೇಲೆ, ಅಲ್ಲವೇ? ಯಾಕೆಂದರೆ ಇವನು ಊರಿಗೆಲ್ಲನೂ ಹೇಳಿಬಿಡ್ತಾನೆ ಅನ್ನುವ ಕಾರಣದಿಂದ ದೋಷಗಳನ್ನು ಹೇಳೋದಿಲ್ಲ. ಆದ್ದರಿಂದ ಆಚಾರ್ಯರಲ್ಲಿ ಇದೊಂದು ಮಹಾನ್ ಗುಣ ಇರಲೇಬೇಕು. ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಶಿಷ್ಯನ ದೋಷಗಳನ್ನು ಸಭೆಯ ಮುಂದೆ ಅಥವಾ ಅನ್ಯ ಶಿಷ್ಯರಿಗೆ ಸಂಘದಲ್ಲಿ ಯಾರಿಗೂ ಕೂಡ ಹೇಳಬಾರದು. ಇನ್ನು ಇದು ಅಪರಿಸ್ರಾವಿ ಅನ್ನುವಂತಹ ಗುಣ. ಇನ್ನು 8ನೇ ವಿಷಯ ಕೇಳ್ರಿ, ನಿರ್ವಾಪಕ. ಇಲ್ಲಿ ನಿರ್ಯಾಪಕ ಅಲ್ಲ, ಯಾಕೆಂದ್ರೆ ಆ ಶಬ್ದವನ್ನು ನೀವು ಪದೇ ಪದೇ ಕೇಳಿದಿರಿ, ಮತ್ತು ಅದನ್ನು ಹಾಗಲ್ಲ, ಸ್ವಚ್ಛ ಕೇಳ್ರಿ, ನಿರ್ವಾಪಕ. ಗೊತ್ತಾಗ್ತದೆ? ನಿರ್ವಾಪಕ. ಅಂದರೆ ನೋವಿನಿಂದ ಆಕುಲ ವ್ಯಾಕುಲನಾದಂತಹ ಮುನಿಯ ದುಃಖವನ್ನು ಶಮನ ಮಾಡುವುದು, ಉಪಶಮ ಮಾಡುವುದು, ಅದಕ್ಕೆ ಬೇಕಾದಂಥ ಶಕ್ತಿ ಯುಕ್ತಿಯನ್ನು ಹೊಂದಿದಂಥವರು ನಿರ್ವಾಪಕ ಇರುತ್ತಾರೆ. ಯಾಕೆಂತಂದರೆ ಅತಿಯಾದ ರೋಗದ ಪೀಡೆಯಿಂದ, ನೋವಿನಿಂದ, ಹಸಿವಿನಿಂದ, ಬಾಯಾರಿಕೆಯಿಂದ, ಯಾವುದೋ ಒಂದು ದುಃಖದಿಂದ ನರಳುತ್ತಿದ್ದಾರೆ ಸಂಘದ ಮುನಿಗಳು. ಆವಾಗ ಅವರಿಗೆ ಆ ರೋಗವನ್ನು ಯಾವ ರೀತಿ ಉಪಶಮ ಮಾಡಬೇಕು, ಅಥವಾ ಶರೀರಕ್ಕೆ ಸ್ವಲ್ಪ ಸಮಯ ಶಾಂತಿ ಸಿಕ್ಕಿ ಯಾವ ರೀತಿ ಮನಸ್ಸು ಸಮಾಧಾನ ಆಗಬೇಕು, ಅದನ್ನು ಯಾವ ಉಪಚಾರದಿಂದ ಮಾಡಿದರೆ, ಯಾವ ಮಾತುಗಳಿಂದ ಹೇಳಿದರೆ ಅವರಿಗೆ ಸಮಾಧಾನ ಆಗುತ್ತದೆ ಅನ್ನುವಂತಹ ವ್ಯವಹಾರ ತಿಳುವಳಿಕೆ ಇರಬೇಕು. ಅವರನ್ನು ನಿರ್ವಾಪಕ ಆಚಾರ್ಯ ಎನ್ನುತ್ತಾರೆ. ಇಲ್ಲಿ ಆಚಾರ್ಯರಿಗೆ ಇರಬೇಕಾದಂತಹ ಮುಖ್ಯ 8 ಗುಣಗಳನ್ನು ಹೇಳಿದ್ದಾಯಿತು. ಇನ್ನು ಮುಂದೆ ಆಚಾರ್ಯರು ಆಗಲು ಯೋಗ್ಯತೆ. ಇದೊಂದು ಸ್ವಲ್ಪ ಬೇಕಾರೆ ಬರ್ಕೊಡ್ರಿ, ಭಾಳ ಮಹತ್ವಪೂರ್ಣ ಬಿಂದು ಇದು. ಈ ಕಾಲದಲ್ಲಿ ಅತಿ ಅವಶ್ಯಕ ಬಿಂದು ಇದೆ, ಇದನ್ನು ಎಲ್ಲರೂ ನೆನಪಿಡಬೇಕಾಗುತ್ತದೆ. ಆಚಾರ್ಯರು ಆಗಲು ಯೋಗ್ಯತೆ ಬರ್ಕೊಳ್ರಿ. ಆರ್ಯ ದೇಶ, ಪಿತೃವಂಶ ಕುಲ, ಮಾತೃವಂಶ ಜಾತಿ, ಈ 3 ಶುದ್ಧ ಇರಬೇಕು. ಅಕಸ್ಮಾತ್ ಮ್ಲೇಚ್ ಕಂಡ ಅಲ್ಲಿ ಇಲ್ಲಿ ಆ ಥರ ಎಲ್ಲರೂ ಮಾಂಸಾಹಾರಿ ಜನಾಂಗ ಅಲ್ಲಿ ಆ ಥರ ಹುಟ್ಟಿದ ಜೀವಕ್ಕೆ ದಿಗಂಬರ ಮುಖ್ಯ ದೀಕ್ಷೆನೇ ಕೊಡೋದಕ್ಕಾಗಲ್ಲ. ಇನ್ನು ಆಚಾರ್ಯ ಪದ ಎಲ್ಲಿಂದ? ಇನ್ನು ಪಿತೃವಂಶ ಕುಲ ಅಂದರೆ ತಂದೆ ತಾಯಿ
ಶುದ್ಧ ಸಸ್ಯಾಹಾರಿ ಉತ್ತಮ ಕುಲ ತಂದೆ ಇರಬೇಕು. ಮಾತೃವಂಶ ಕೂಡ ಅದೇ ರೀತಿಯೇ ಇರಬೇಕು. ಅವರಲ್ಲಿ ಆ ಅನ್ಯ ಜಾತಿಯ ವಿವಾಹ ಇಂಥದ್ದು ಎಲ್ಲ ಆಗಿ ಮತ್ತು ಮಾಂಸಾಹಾರಿಗಳ ಸಂಪರ್ಕ ಈ ಥರ ಎಲ್ಲ ಆಗಿ ಅವರ ತಂದೆಯ ವಂಶ ಮತ್ತು ತಾಯಿಯ ವಂಶ ಅದು ಕುಲ ಕೆಟ್ಟಿರಬಾರದು. ಕುಲ ಶುದ್ಧ ಇರಬೇಕು ಮತ್ತು ಜಾತಿ ಕೂಡ ಶುದ್ಧ ಇರಬೇಕು. ಕುಲ ಅಂದರೆ ತಂದೆಯ ವಂಶ, ಜಾತಿ ಅಂದರೆ ತಾಯಿಯ ವಂಶ. ಈ ಮೂರು ಅಂದರೆ ಆರ್ಯ ದೇಶ, ಪಿತೃವಂಶ ಕುಲ, ಮಾತೃವಂಶ ಜಾತಿ, ಈ ಮೂರು ಇಲ್ಲದವರಿಗೆ ದಿಗಂಬರ ಮುನಿ ದೀಕ್ಷೆಯೂ ಇಲ್ಲ, ಆಚಾರ್ಯ ಪದವಿಯೂ ಇಲ್ಲ. ಇದನ್ನು ಎಲ್ಲ ಸಮಯದಲ್ಲಿ ನೆನಪು ಇಟ್ಟುಕೊಳ್ರಿ. ಅಕಸ್ಮಾತ್ ಅಂಥವರಿಗೆ ಕೊಟ್ಟರೆ ಅವರು ಧರ್ಮವನ್ನು ಸಂಪೂರ್ಣ ನಾಶ ಮಾಡಿಯೇ ತೊಳಿತಾರೆ. ಆದ್ದರಿಂದ ಈ ಬಿಂದುವನ್ನು ಬಹಳ ಎಚ್ಚರವಾಗಿ ನೆನಪು ಇಡಲೇಬೇಕು. ಈ ಮೂರು ಶುದ್ಧ ಇರಬೇಕು. ವಿಶುದ್ಧ ಮನ ವಚನ ಕಾಯದಿಂದ ಯುಕ್ತ ಇದ್ದವರು ಮತ್ತು ಆಚಾರ್ಯರಾಗಲು ಯೋಗ್ಯ. ಅವರಿಂದ ಸ್ವ ಆತ್ಮ ಮತ್ತು ಧರ್ಮ ಪ್ರಭಾವನೆ ಆಗುತ್ತದೆ ಮತ್ತು ಆಗಮ ಕಾರಣಗಳು, ಜೀವಾದಿ ಪದಾರ್ಥ, ಸ್ವಮತ ಪರಮತ ವಿಚಾರಕ, ಜಿನವಚನ ತಿಳಿಯುವಲ್ಲಿ ಕುಶಲ. ಯಾರು ಯಾವ ಪದವಿಯಲ್ಲಿ ಇರುವರೋ ಅವರಿಗೆ ಯೋಗ್ಯ ವಿನಯ ಮಾಡುವವರು ಇರುತ್ತಾರೆ. ಇದು ಎಲ್ಲ ಅರ್ಹತೆಗಳು ಆಚಾರ್ಯರ ಆಗಲು ಬೇಕು. ಇದನ್ನು ನೀವು ಇನ್ನೊಂದು ಸಲ ಕೇಳ್ರಿ. ಆರ್ಯ ದೇಶ, ಪಿತೃವಂಶ ಕುಲ, ಮಾತೃವಂಶ ಜಾತಿ ಇವು ಮೂರು ಶುದ್ಧವಾಗಿರಬೇಕು. ಅದಾದ ನಂತರ ವಿಶುದ್ಧ ಮನ ವಚನ ಕಾಯದಿಂದ ಯುಕ್ತ ಇರಬೇಕು. ಅದಾದ ನಂತರ ಆಚಾರ್ಯರು ಆಗಲು ಯೋಗ್ಯ ಇರಬೇಕು. ಅವರಿಂದ ಸ್ವ ಆತ್ಮ ಮತ್ತು ಧರ್ಮದ ಪ್ರಭಾವನೆ ಆಗುತ್ತದೆ ಮತ್ತು ಆಗಮ ಕಾರಣಗಳು, ಜೀವಾದಿ ಪದಾರ್ಥ, ಸ್ವಮತ ಪರಮತ ವಿಚಾರಕ, ಜಿನವಚನ ತಿಳಿಯುವಲ್ಲಿ ಕುಶಲ ಇವೆಲ್ಲ ಇರಬೇಕು. ಅವರಲ್ಲಿ ಆ ಯೋಗ್ಯತೆ ಇರಬೇಕು. ಮತ್ತು ಯಾರು ಯಾವ ಪದವಿಯಲ್ಲಿ ವಿರಾಜಮಾನರಿದ್ದಾರೆ ಅವರಿಗೆ ತಕ್ಕ ಅಂದರೆ ಯೋಗ್ಯ ವಿನಯ ಕೂಡ ಆಚಾರ್ಯರು ಮಾಡಬೇಕು. ಅರ್ಥ ಆಯಿತು? ಹಾಂ, ಇದು ಅತಿ ಮುಖ್ಯ. ಆಚಾರ್ಯರ ಗುಣ ಇರಲೇಬೇಕು. ಅಂಥ ಜೀವಗಳು ಮಾತ್ರ ಆಚಾರ್ಯರಾಗಲು ಸಾಧ್ಯ. ಇನ್ನು ಮುಂದೆ ಬಾಲ, ವೃದ್ಧ, ಶಿಕ್ಷಕ, ಗ್ಲಾನ, ಸ್ಥವಿರ, ದುಶ್ಶೀಲ ಇವರೆಲ್ಲರನ್ನೂ ಸೇರಿಸಿ ಸನ್ಮಾರ್ಗದಲ್ಲಿ ಪ್ರವರ್ತನೆ ಮಾಡುತ್ತಾರೆ. ಅಂತಹ ಗುಣ ಆಚಾರ್ಯರಿಗೆ ಇರಬೇಕು. ಇದರಲ್ಲಿ ಬಾಲ, ವೃದ್ಧ, ಶಿಕ್ಷಕ, ಗ್ಲಾನ, ಸ್ಥವಿರ ಇವರದ್ದು ಎಲ್ಲ ಪರಿಭಾಷೆಗಳನ್ನು ಹಿಂದೆ ನಿಮಗೆ ಹೇಳಲಾಗಿದೆ. ಈಕೆ ಹಿಂದಿನ ಭಾಗಗಳಲ್ಲಿ ಕೇಳ್ಕೊಬರ್ರಿ. ಅದೆಲ್ಲ ನಿಮಗೆ ಅಲ್ಲಿಂದ ಉಪಲಬ್ಧ ಆಗ್ತವೆ. ಹಿಂದಿನ ಭಾಗಗಳಲ್ಲಿ ನೋಡ್ರಿ, ಅದೆಲ್ಲ ವಿಷಯ ಮುಗಿದು ಹೋಗಿದೆ. ಯಾವುದು ವೈಯಾವೃತ್ತಿ ಭಾವನೆ ಅನ್ನುವಂತಹ ಒಂದು ಭಾವನೆ ನಡೆದಿತ್ತಲ್ಲ ಹಿಂದಿನ ಭಾಗಗಳಲ್ಲಿ. ವೈಯಾವೃತ್ತಿ ಅಂದರೆ ಸೇವೆ, ಅದರಲ್ಲಿ ಇವೆಲ್ಲದದ್ದು ಪರಿಭಾಷೆಗಳು ನಿಮ್ಗೆ ಅಲ್ಲಿ ಬಂದಿದ್ದಾವೆ. ಇದನ್ನು ಆದ್ದರಿಂದ ಇಲ್ಲಿ ವಿಶೇಷವಾಗಿ ಈಗ ಹೇಳೋದಿಲ್ಲ. ಇವ್ರು ಯಾರು ಅಂತೇಳಿ ಅಲ್ಲಿಂದನೇ ನೀವು ತಿಳಿಯಬೇಕಾಗ್ತದೆ ಅಲ್ವಾ? ಇವರೆಲ್ಲರನ್ನೂ ಆಚಾರ್ಯರು ಸನ್ಮಾರ್ಗದಲ್ಲಿ ನಡೆಸುತ್ತಾರೆ. ಅವರು ಆಚಾರ್ಯರು ಇರುತ್ತಾರೆ. ಇನ್ನೊಂದು ರೀತಿ ಕೇಳ್ರಿ. ಅಥವಾ ವ್ರತ, ಸಮಿತಿ, ಗುಪ್ತಿ, ಯುಕ್ತ, ಅನ್ಯ ಜನರನ್ನು ಮುಕ್ತಿ ಮಾರ್ಗ ಅಂದರೆ ಅನ್ಯ ಜನರನ್ನು ಮುಕ್ತಿ ಮಾರ್ಗದಲ್ಲಿ ಸ್ಥಾಪಿಸುವವರು. 11 ಅಂಗ 14 ಪೂರ್ವಗಳ ಜ್ಞಾತ, ಸಾಧುಗಳ 28 ಮೂಲ ಗುಣದಿಂದ ಸಂಯುಕ್ತ. ಈ ಎಲ್ಲ ಗುಣಗಳ ಸದ್ಭಾವ ಇರುವವರು ಆಚಾರ್ಯರು ಆಗುತ್ತಾರೆ ಅಥವಾ ಆಚಾರ್ಯರು ಇದ್ದಾರೆ. ಇದು ನಿಮಗೆ ಅಷ್ಟು ಸರಿಯಾಗಿ ಗೊತ್ತಾಗಿಲ್ಲ ಅನಿಸ್ತದೆ ನನಗೆ. ವ್ರತ, ಸಮಿತಿ, ಗುಪ್ತಿಯುಕ್ತ, ಅನ್ಯ ಜನರನ್ನು ಮುಕ್ತಿ ಮಾರ್ಗದಲ್ಲಿ ಸ್ಥಾಪಿಸುವವರು, 11 ಅಂಗ 14 ಪೂರ್ವಗಳ ಜ್ಞಾತ, ಸಾಧುಗಳ 28 ಮೂಲ ಗುಣಗಳಿಂದ ಸಂಯುಕ್ತ. ಈ ಎಲ್ಲ ಗುಣಗಳ ಸದ್ಭಾವ ಇರುವವರು ಆಚಾರ್ಯರು ಆಗುತ್ತಾರೆ. ಈ ರೀತಿ ಪರಿಭಾಷೆ ಇದೆ ಇದರದ್ದು. ಈಗಲೇ ಇನ್ನು ಮುಂದೆ ಹೇಳೋದಿತ್ತು ಸಾಕಷ್ಟು ವಿಷಯ, ಆದರೆ ಈಗ ಸಮಯ ಆಗ್ತದೆ. ಇನ್ನು ನೀವು ಮುಂದಿನ ಭಾಗದಲ್ಲಿ ಬಂದು ಇದನ್ನು ಕೇಳಬೇಕಾಗ್ತದೆ. ಇನ್ನು ಮುಂದೆ ಒಂದೇ ಭಾಗದಲ್ಲಿ ಇದನ್ನು ಮುಗಿಸಿಕೊಡ್ತೇನೆ. ಆಯಿತು? ಆದ್ದರಿಂದ ಇನ್ನು ಒಂದೇ ಭಾಗ ಸಾಕು. ನಾಳೆ ಒಂದೇ ಭಾಗದಲ್ಲಿ ಇದನ್ನು ನಿಮಗೆ ಮುಗಿಸ್ಕೊಡ್ತೀನಿ. ಆದರೆ ಈಗ ಹೋಗಿ ಬರ್ರಿ, ಈಗ ಸಮಯ ಆಗ್ತದೆ. ಈಗ ಇನ್ನಾಗೋದಿಲ್ಲ. ಶ್ರೀ ಋಷಭನಾಥದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನಾಳೆ ನೀವು ಸರಿಯಾದ ಸಮಯಕ್ಕೆ ಬಂದುಬಿಡ್ರಿ.
ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.